ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಲಿ ನಾನು ನಿಮಗೆ ಇನ್ಸ್ಟೆಂಟ್ ರಸಮ್ ಬಗ್ಗೆ ಹೇಳಕ್ ಬಂದಿದ್ದೀನಿ. ಹೌದು, ಈ ಒಂದು ರಸಮ್ ತುಂಬಾನೇ ಚೆನ್ನಾಗಿರುತ್ತೆ. ಕ್ವಿಕ್ ಆಗಿ ತುಂಬಾ ಟೇಸ್ಟಿಯಾಗಿ ಆಗುವಂತ ಈ ಒಂದು ರಸಮ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಕ್ ಬಂದಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಿಕ್ಸಿ ಜಾರನ್ನು ತಗೊಂಡು ನಾನಿಲ್ಲಿ ಪುಡಿನ ಮಾಡ್ಕೋತಾ ಇದ್ದೀನಿ. 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಅಥವಾ 3/4 ಟೇಬಲ್ ಸ್ಪೂನ್ ಅಷ್ಟು ಮೆಣಸನ್ನು ಹಾಕೊಳ್ಳಿ. ಸೊ ಈ ಕ್ವಾಂಟಿಟಿ ನಿಮಗೆ ಖಾರ ಎಷ್ಟು ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ರೆಡಿ ಒಂದು ಜೀರಾ ಪೌಡರ್ ಇದೆ ಅಥವಾ ಒಂದು ಮೆಣಸಿನ ಪೌಡರ್ ಇದೆ ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ತರಿತರಿಯಾಗಿ ರುಬ್ಬಿ ಮಾಡೋದ್ರಿಂದ ತುಂಬಾನೇ ಈ ಒಂದು ರಸಮ್ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಸೊ ಅದಾದ್ಮೇಲೆ ಅದನ್ನ ಇಷ್ಟು ತರ್ತರಿಯಾಗಿ ರುಬ್ಬಿ ಎತ್ತಿಟ್ಕೊಂಡು, ಅಂದರೆ ಒಂದು ಪೌಡ್ರ್ ಮಾಡಿ ಎತ್ತಿಟ್ಕೊಂಡು, ಸೊ ಅದೇ ಜಾರಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ಹಾಕ್ತಿದ್ದೀನಿ. ಒಂದು ಇಂಚ್ ಆಗೋಷ್ಟು ಈ ಶುಂಠಿಯನ್ನು ಹಾಕೊಳ್ಳಿ. ಒಂದು 8ರಿಂದ 10 ಆಗೋಷ್ಟು ಬೆಳ್ಳುಳ್ಳಿ ಎಸ್ಗಳನ್ನು ಹಾಕೊಳ್ಳಿ. ಒಂದು 3ರಿಂದ 4 ಟೊಮೊಟೊ, ಜಾಮೂನ್ ಟೊಮೊಟೊ ಆದರೆ, ಹುಳಿ ಟೊಮೊಟೊ ಆದರೆ 2 ಅಥವಾ 2.5 ಸಾಕು. ಸೊ ಅದಾದಮೇಲೆ ಒಂದು ಪ್ಯೂರೇ ಫಾರ್ಮ್ಗೆ ಬರುತ್ತೆ, ಅದನ್ನು ಮಿಕ್ಸಿ ಮಾಡಿ ಎತ್ತಿಟ್ಕೊಳ್ಳಿ. ಸೊ ಅದಾದಮೇಲೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಗ್ಗರಣೆನ ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿನ ಎಲೆ, 2 ಒಣಮೆಣಸಿನಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ಮೇಲೆ ಅಂದರೆ ಈ ಒಂದು ಜೀರಿಗೆ ಹಾಗೆ ಒಂದು ಸಾಸಿವೆ ಚಿಟಪಟ ಅಂತ ಸುರಿದ ಮೇಲೆ ಜೀರಿಗೆ ಒಂದಷ್ಟು ಗೋಲ್ಡನ್ ಕಲರ್ ಬರುತ್ತೆ, ಅಲ್ಲಿ ತನಕ ವೇಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಆ ಪೌಡರ್, ಸ್ಟಾರ್ಟಿಂಗ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಟಕ್ ಅಂತ ಮಾಡ್ಕೋಬೇಕು, ಕ್ವಿಕ್ಕಾಗಿ ಅಂತ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಜೀರಿಗೆ ಪೌಡ್ರ್ ಹಾಗೆ ಮೆಣಸಿನ ಪೌಡ್ರ್, ರೆಡಿ ಇರೋ ಪೌಡ್ರನ್ನು ಯೂಸ್ ಮಾಡಿ ಕೂಡ ಮಾಡ್ಕೋಬೋದು. ಅದಾದಮೇಲೆ ನಾನು ಅದೇ ಒಗ್ಗರಣೆಗೆ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅಲ್ವಾ, ಈ ಒಂದು ಶುಂಠಿ, ಬೆಳ್ಳುಳ್ಳಿ ಹಾಗೆ ಟೊಮೊಟೊ, ಆ ಪ್ಯೂರಿಯನ್ನು ಹಾಕಿ ನಾನೀಗ ನೀರನ್ನು ಆ್ಯಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೀರನ್ನು ಆ್ಯಡ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಎಲ್ಲ ಹಸಿಯಾಗಿ ರುಬ್ಬಿರೋದ್ರಿಂದ ಆ ಒಂದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಇದನ್ನು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಫ್ರೆಂಡ್ಸ್, ಈ ಒಂದು ರಸಮ್ಮು ನಿಮಗೆ ಯಾರೆಲ್ಲ ನಮಗೆ ಅಡುಗೆ ಮಾಡಿ ಬೋರ್ ಆಗಿದೆ, ಸಾಂಬಾರು ಮಾಡಿ ಬೋರ್ ಆಗಿದೆ, ಅಥವಾ ಟಕ್ಕಂತ ಕ್ವಿಕ್ಕಾಗಿ ಮಾಡ್ಕೋಬೇಕು ರೆಸಿಪಿಗಳನ್ನ, ಅಥವಾ ಡಿನ್ನರ್ನ, ಲಂಚ್ನ, ಊಟ, ಅಡುಗೆ ಏನೆಲ್ಲ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದೇ ಒಂದು 10 ಮಿನಿಟ್ಸಲ್ಲಿ ಮಾಡಬೇಕು ಅಂತ ಇರೋರು ಈ ಒಂದು ರಸಮ್ನ ಪಕ್ಕ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಹಾಗೆ ಡಿಫ್ರೆಂಟ್ ಫೀಲನ್ನು ಹೊಂದಿದೆ. ನಾನು ನಿಮಗೆ ಸಿಂಪಲ್ ರಸಮ್ ಬಗ್ಗೆ ಹೇಳ್ಕೊಟ್ಟಿದ್ದೆ, ಆ ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ, ಹಾಗೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರು ಆ ವಿಡಿಯೋ. ನೀವು ಆ ವಿಡಿಯೋ ಒಂದ್ಸಲ ಚೆಕ್ ಮಾಡಿಲ್ಲ, ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಖಂಡಿತವಾಗ್ಲೂ ನೋಡಿ. ಆ ರಸಮು ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಪೌಡರ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ ಹಾಗೆ ಅಚ್ಚ ಖಾರದ ಪುಡಿ. ಖಾರ ನೀವು ಇಷ್ಟಪಡೋರು ರಸಮನ್ನು ಈ ಅಚ್ಚ ಖಾರದ ಪುಡಿಯನ್ನು ಯೂಸ್ ಮಾಡಿ, ಇಲ್ಲಾಂದರೆ ಮೆಣಸಲ್ಲೇ ಸ್ವಲ್ಪ ಖಾರ ಅಂದರೆ ಖಾರ ಇರೋದ್ರಿಂದ ಸ್ಕಿಪ್ ಮಾಡ್ಕೋಬೋದು ಅಚ್ಚ ಖಾರದ ಪುಡಿನ. ಅದಾದಮೇಲೆ ನಾನಿಲ್ಲಿ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ. ಹುಣಸೆ ರಸ ಹಾಕೋದ್ರಿಂದ ತಿಳಿಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತುಂಬ ನಿಮಗೆ ಕುಡಿತಾ ಇದ್ರೆ ಬಾಯಿಗೆಲ್ಲ ಹಿತ ಅನಿಸುತ್ತೆ. ಯಾರೆಲ್ಲ ನೀವು ತುಂಬ ಹುಷಾರು ತಪ್ಪಿ ಏನಾದರೂ ಬಾಯೆಲ್ಲ ತುಂಬ ಕೆಟ್ಟೋಗಿರುತ್ತೆ, ಅಂದರೆ ತುಂಬ ಏನೇ ತಿಂದರೂ ಕೈ ಥರ ಅನ್ನಿಸ್ತಾ ಇರುತ್ತೆ, ಅವರು ಈ ತಿಳಿಸಾರನ್ನು ಒಂದ್ಸಲ ಮಾಡಿ ನಿಜವಾಗ್ಲೂ ಊಟ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕ್ತಿದ್ದೀನಿ. ನೀರು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಕ್ವಾಂಟಿಟಿಲಿ ಹಾಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಇಷ್ಟಪಡೋರು ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ತುಂಬ ಹೋಟೆಲ್ ಸ್ಟೈಲಲ್ಲೆಲ್ಲ ತಿಳಿಸಾರು ಯಾವ ಥರ ಮಾಡಿರ್ತಾರೆ, ಫಂಕ್ಷನಲ್ಲೆಲ್ಲ ಯಾವ ಥರ ಮಾಡಿರ್ತಾರೆ ಅಂದರೆ ಈ ಒಂದು ಬೆಲ್ಲ ಅಥವಾ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾರೆ. ಸೊ ಅದ ಕಾರಣ ಅಷ್ಟು ತುಂಬ ರುಚಿಯಾಗಿ ಬರುತ್ತೆ. ಅದಾದಮೇಲೆ ಲಾಸ್ಟ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಈ ಒಂದು ತಿಳಿಸಾರಿನ ಅಂಶ, ಅಂದರೆ ಒಂದು ತಿಂತಾ ಇದ್ರೆ ಆ ಅರೋಮ ತುಂಬಾ ಬಾಯೆಲ್ಲ ಹರಡ್ಕೊಂಡು ತುಂಬಾ ಒಳ್ಳೆ ಫ್ರಾಗ್ರೆನ್ಸ್ ಕೊಡುತ್ತೆ. ಸೊ ಆದ ಕಾರಣ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಸೊ ಅದಾದಮೇಲೆ ಈ ಒಂದು ಇನ್ಸ್ಟಂಟ್ ರಸಮ್ ತಿನ್ನಲು ಸವಿಯಲು ಸಿದ್ಧ. ಸೊ ಈ ಒಂದು ರಸಮ್ನ ನೀವು ನಿಜವಾಗ್ಲೂ ಇಷ್ಟಪಟ್ಟರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಈ ಒಂದು ಇನ್ಸ್ಟಂಟ್ ರಸಮ್ನ ಮಾಡಿ ನಿಮ್ಮ ಮನೆ ಮಂದಿಯವರೆಲ್ಲ ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್, ನೀವಿನ್ನು ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಫ್ರೆಂಡ್ಸ್, ಟೇಕ್ ಕೇರ್, ಆಲ್, ಲವ್ ಯು, ಬಾಯ್.